ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಶಿಕ್ಷಕರಾದ ಶಾಸಕರು ಮಕ್ಕಳಿಗೆ ಕನ್ನಡ, ಹಿಂದಿ, ಇಂಗ್ಲಿಷ್ ಪಾಠ ವಿಷಯದ ಬೋಧನೆ. ವಿದ್ಯಾರ್ಥಿನಿ ಭಾವುಕ. ಮಸ್ಕಿ ತಾಲೂಕಿನ ಹಾಲಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಮಗ್ಗಿಗಳನ್ನು ಕೇಳುವ ಮೂಲಕ ಶಾಸಕರು ಒಂದು ಕ್ಷಣ ಶಿಕ್ಷಕರಾಗಿ ವಿದ್ಯಾರ್ಥಿಗಳೊಂದಿಗೆ ಸುಮಾರು ಅರ್ಧ ಗಂಟೆ ಸಮಯ ಸಾಮಾನ್ಯ ತಿಳುವಳಿಕೆ ಮೂಡಿಸುವ ವಿಷಯದ ಪರಿಪಾಠವನ್ನು ಮಕ್ಕಳ ಜೊತೆ ಬೆರೆತರು. ಈ ಮಧ್ಯೆ ಕೆಲ ವಿದ್ಯಾರ್ಥಿಗಳು ಭಯಭೀತರಾದರು. ಕೆಲವರು ಉತ್ತರ ಹೇಳಲು ತಡಪಡಿಸಿದರು. ಇನ್ನು ಕೆಲವರು ಪ್ರಶ್ನಿಸದೆ ಹಾಗೆ ಉಳಿದರು. ಒಬ್ಬ ವಿದ್ಯಾರ್ಥಿನಿ ಭಾವುಕರಾದರು. ಆಗ ಶಾಸಕರು ವಿದ್ಯಾರ್ಥಿನಿ ಹತ್ತಿರ ಹೋಗಿ ಧೈರ್ಯ ಮತ್ತು ಒಳ್ಳೆಯ ಅಭ್ಯಾಸ ಮಾಡಬೇಕೆಂದು ಹೇಳಿದರು. ನಂತರ ಶಾಸಕರು ಮಾತನಾಡಿ, ಸರ್ಕಾರ ನಿಮಗಾಗಿ ಹಲವಾರು ಯೋಜನೆ ಜಾರಿಗೆ ಬಂದಿವೆ. ಸರಿಯಾಗಿ ಬಳಕೆ ಮಾಡಿಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಭವಿಷ್ಯದಲ್ಲಿ ಅತ್ಯುತ್ತಮ ಹುದ್ದೆ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು. ಹಾಗೆ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರ ಜೊತೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಬೋಧನೆ ಮಾಡಬೇಕು, ಮುಖ್ಯವಾಗಿ ಬೇಸಿಕ್ ಜ್ಞಾನ ಹಾಗೂ ಶಿಸ್ತು ಕಲಿಸಬೇಕು ಎಂದು ಹೇಳುತ್ತಾ ನಂತರ ಶಾಲೆಯ ಕಟ್ಟಡ ವೀಕ್ಷಿಸಿದರು. ಸರ್ಕಾರಿ ಪ್ರೌಢಶಾಲೆ ಮೈದಾನ 50 ಲಕ್ಷ ರೂಪಾಯಿ ಕಾಮಗಾರಿ ಕೆಲಸ ಮತ್ತು ಸಾನಬಾಳ ಬ್ರಿಡ್ಜ್ ಕಾಮಗಾರಿ ಕೆಲಸ ನೆನೆಗುದಿಗೆ ಬಿದ್ದು 2 ವರ್ಷ ಆಯಿತು, ಕೆಲಸ ಮಾಡ್ತಾ ಇಲ್ಲ. ಹಾಗೆ ವಿದ್ಯಾರ್ಥಿಗಳಿಗೆ ಆಟಕ್ಕೆ ತುಂಬಾ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಶಾಸಕರನ್ನ ಕೇಳಿದ್ರು. ಆಗ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿ ಕೆಲಸ ಮಾಡಲು ಹೇಳುತ್ತೇನೆ ಎಂದು ಹೇಳಿದರು. ನಂತರ ಹಾಲಪುರ ಹಾಸ್ಟೆಲ್ ಹಾಗೂ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು, ಗ್ರಾಮಸ್ಥರು ಇದ್ದರು. Unexpected father looked over the newspaper he was reading. Another the hand lamp and sick Rani returned to this new as if ಮೌನೇಶ್ ಅಶ್ವಿನಿ ತಂದೆ ಮೌನೇಶ್ ಅಂತ ಹೇಳ್ಬೇಕಪ್ಪ. ಅದನ್ನು ಬರಲ್ಲ. ನಿಮ್ಮ ತಾಯಿ ಹೆಸರು ಅದನ್ನು ಇಂಗ್ಲೀಷ್ನಾಗ ಹೇಳು. ನಿನ್ನ ಹೆಸರು ಹೇಳು ಫಸ್ಟಿಗೆ. ಕನ್ನಡದಾಗ ಹೇಳ್ತೀಯ, ಇದು ಹೇಳ್ತೀಯ, ಓದ್ಬೇಕಿಲ್ಲ, ಯಾವ ಬರ್ತಾ ಇಲ್ಲ ಸರಿಯಾಗಿ. 15 1 ಎಷ್ಟು? 15 1 ಎಷ್ಟು? 16 1 ಸ್ಕೂಲ್ ಇಂಗ್ಲೀಷ್ ಗೌರ್ಮೆಂಟ್ ಸ್ಕೂಲಿಂದ ಕೇಳಕ್ಕಿರ್ತಾರೆ ನನಗೆ ಸರ್ ಬರ್ತದಿಲ್ಲ ಅಂತ ನೀ ಹೇಳ್ತಾರ ಅನ್ಪುಟ ಅಲ್ಲ ನಿನ್ ಚಾಚಿ ಮಾಡಕತ್ತಾರ ಓದ್ತಾರ ಇಲ್ಲ ಏನ ತೊಂದ್ರೆ ಐತಿ ತೊಂದ್ರೆ ಇದ್ರ ಸರ್ ಹೇಳ್ತಾರ ಪುಟ. ಅಲ್ಲ ನೀವು ಶಾಣರ್ ಆಗಲ್ಲ ಬಂದಿದ್ದೀಗ ನಿಮ್ಮನ್ನ ಶಾಣರ್ ಮಾಡ್ಬೇಕಂತ ಬಂದಿದ್ದು ಹೇಳ್ತಾರ ಅನ್ಸ್ಬಾರ್ದು. ಇದೊಂದು ಎಣಿಸ್ತಾರಲ್ಲ ನೀವು ಅದು ಗೊತ್ತಿಲ್ಲ. ಓ ಹೆಂಗ್ ಸಾರಿ ಓದ್ತೀವಿ 100 ಸಲ ನೀವು ಕಲ್ತಿರೋದು ಹೆಂಗೆ ಮತ್ತೆ ನೀವು 1ನೇ ಕ್ಲಾಸ್ನಿಂದ ಬಂದಿದ್ದೀರಿ, 2ನೇ ಕ್ಲಾಸ್ನಾಗ ಕಲಿಬೇಕು, 3ನೇ ಕ್ಲಾಸ್ನಾಗ ಕಲಿಬೇಕು. ಎಲ್ಲಾದ್ರೂ ಅಷ್ಟೇನಪ್ಪ. ನಿಮಗೆ ಎಷ್ಟು ಬರ್ತಾವ? 10 1 ರೂಪಾಯಿ ಬಿಡಬೇಕು. 1ನೇ ಕ್ಲಾಸ್ ಹುಡುಗ 8ನೇ ಕ್ಲಾಸ್ ಇರ್ತಾರೆ, ನಿಮ್ಮ ಹಂಗೆ ಪಾಸ್ ಮಾಡಿಬಿಡ್ತಾರೆ. ಈಗ SSLC ಬಂದು ಏನು ಮಾಡ್ತಾರೆ? ರಿಟರ್ನ್ ಆಗ್ತದೆ. ಅದಕ್ಕೆ ಒಂದು 40% ಆಗಿದಾವೆ, ಹೌದಿಲ್ಲ? ಏನು ಸರ್ ಇದು ಏನು ನೀವು ತಗೊಳ್ಳಲ್ಲ ಅದನ್ನ ಸಬ್ಜೆಕ್ಟ್ ಬಂದಿಲ್ಲ 7ನೇ ಕ್ಲಾಸು 8ನೇ ಕ್ಲಾಸು 8ನೇ ಕ್ಲಾಸ್ ನಮ್ದು ಕನ್ನಡ ಸರ್ ಅಲ್ಲ ಕನ್ನಡ ಇರಲಿ. ಇವ್ರು ತಗೊಳ್ತೀರಿಲ್ಲ 5, 6 ಕ್ಲಾಸ್ 7ನೇ ಕ್ಲಾಸ್ ಬರ್ತಾರೆ ಮಕ್ಕಳಿಗೆ ಈ ಸಂಖ್ಯೆಗಳು ಮಗ್ಗಿಗಳು ಇವೆಲ್ಲ
ಇದು ಏನು ಎಸ್ ಎಲ್ ಸಿ ಮಕ್ಕಳಿಗೆ 20-19 ಏನು ಮಾಡೋದು? ಅದಲ್ಲ ಈಗಿರಲ್ಲ ಮೊದಲು ಹೇಳ್ತಾರೆ ಈಗ ಏನು ಬಂದಂತ ನಾವು ಅಂಕಿಗಳು ಅವಶ್ಯಕತೆ ಇಲ್ಲ ಅವ್ರಿಗೆ. ಇಲ್ಲ ಇದೆ ಸರ್, ಬಟ್ ಆ ಕ್ಯಾಲ್ಕುಲೇಷನ್ ಇದೆ ಹೈಸ್ಕೂಲಲ್ಲಿ ಬರೋದು. ಹೈಸ್ಕೂಲ ಬರಲ್ಲ, ಒಪ್ಪಿಗೆ ಮೊದಲಿಂದ ಬಂದಾರ ಅವರು 1ನೇ ಕ್ಲಾಸ್ ಹೈಸ್ಕೂಲಿಗೆ ಬಂದಾರ. ಹಾಂ ಬಂದಿರ್ತಾರೆ, ಅಲ್ಲಿ ಕಲ್ತಿರ್ಬೇಕು ಸರ್. ಎಲ್ಲಿ ಕಲ್ತಾರೆ ಈಗ ಬರ್ತಾ ಇಲ್ಲ. ಅಲ್ಲ ಸರ್, ಕಲ್ತಿರ್ತಾರೆ ಅಂದ್ರೆ ಈಗ ಹೇಳಕತ್ತೇ ಇರಲಿಲ್ಲ. ಕಲ್ತಾರೆ ಯಾಕೆ ಪ್ರೈಮರಿ ಕಲ್ತಿರ್ತಾರೆ ಸರ್. ಇಲ್ಲಿ ಹೈಸ್ಕೂಲಿಗೆ ಬಂದಾಗ ನಾವು ಮಕ್ಕಳಿಗೆ ಬ್ಯಾಟ್ ಕ್ಯಾಲ್ಕುಲೇಷನ್ ಮಾಡೋಕೆ ಮಾಡ್ಕೊಂಡು ಮಾಡ್ತಾರೆ ಸರ್. 25 ಯಾಕಂದ್ರೆ ಇಂಟು ಮಾಡ್ಕೊಂಡು ಮತ್ತೆ ಹೇಳ್ಬಿಡ್ತಾರೆ ಸರ್. ಪ್ರೈಮರಿ ಒಳಗೆ ಏನ್ ಹೇಳ್ತಾರೆ 25 ಎಷ್ಟು ಅಂತಂದ್ರೆ ಇಂಟು ಮಾಡಿ ಹೇಳ್ಬಿಡ್ತಾರೆ ಸರ್ ಈಗ ಹೈಸ್ಕೂಲಲ್ಲಿ. ಬಟ್ ಪ್ರೈಮರಿಯಲ್ಲಿ ಬ್ಯಾಟ್ ಮಾಡ್ತಾರೆ ಸರ್ 30 ತನಕ. ಎಷ್ಟು ಹೇಳ್ತಾರೆ ಭಾಷೆ ಇಂಟು ಮಾಡಿ ನೀವು ಮಾಸ್ಟರ್ ಅವರು ಎಲ್ಲ ಒಂದಲ್ಲ, ನೀವು ಬೇರೆ ಅಲ್ಲ ಅವ್ರು ಬೇರೆ, ಎಲ್ಲರಿಗೂ ಗುರುಗಳು ಅಂತಾರೆ. ಈಗ ಅವ್ರ ಗುರುಗಳು ನೀವು ಮಾಡೋದು, ಅವರು ಪಾಠ ಮಾಡಿ ಕಳಿಸ್ಬೇಕಿತ್ತು ಈಗ, ಹೌದಲ್ಲ? ಇಲ್ಲ ಸರ್, ಈಗ ಅದು ಮೊದಲಿಂದ ಇವುಗಳು ನಾವು ಏನು ಮಾಡೋದು Basic ನಾವು ಸಿಲೆಬಸ್ ಬೇಸಿಕ್ ನೀಡ್ ಇಲ್ಲ ಅಲ್ಲೇ ಸರ್. ಮಾಡಿ ಕಳಿಸ್ಬೇಕು. ಗೊತ್ತಾಗುತ್ತೆ ನಮ್ಗೆ, ಅಲ್ಲೇ ಮಾಡಿ ಸರ್ ಕಳ್ಸರಿ. ಈಗ ಇವ್ರಿಗೆ ಎಷ್ಟು ನಿಜವಾಗಿ ಏನಾಗಿದೆ, ಒಬ್ಬ 8ಕ್ಕೆ ಬಂದ್ಮೇಲೆ ನೀವೆಲ್ಲ ಸ್ಟಾರ್ಟ್ ಮಾಡ್ಬೇಕಲ್ಲ. ಸರ್ ಇವರು ಕನ್ನಡ ಗಿರಣ ಎಲ್ಲ ಸರ್ ಸ್ವರಗಳು ಎಲ್ಲ ಕಲಿಸ್ತಾರೆ ಸರ್ ಅವ್ರು. ಈಗ ಬೇಸಿಕ್ ಕನ್ನಡ ಅವ್ರು ಹೇಳಿ ಈಗ